ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಇಂದು ಎಚ್ಡಿ ರೇವಣ್ಣ ಜಾಮೀನು ಭವಿಷ್ಯ. ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರೀತಮ್ ಗೌಡ ಆಪ್ತ ಸೇರಿ ಇಬ್ಬರು ಅರೆಸ್ಟ್. ಇದೆಲ್ಲವನ್ನ ನೋಡೋಣ ಪೆನ್ ಡ್ರೈವ್ ಟ್ವಿಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ಪೆನ್ ಡ್ರೈವ್ ಪ್ರಕರಣ ಸಂಬಂಧ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಇಂದಿಗೆ 17 ದಿನಗಳೇ ಕಳೆದರೂ ತಾಯ್ನಾಡಿಗೆ ಇನ್ನೂ ಮರಳಿಲ್ಲ. ಸಿಬಿಐ ಮೂಲಕ ಎಸ್ಐಟಿ ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು ಇಲ್ಲಿ ತನಕ ಯಾವುದೇ ಫಲಿತಾಂಶವೂ ಕಂಡು ಬಂದಿಲ್ಲ. ಇಷ್ಟೇ ಅಲ್ಲ, ಪೆನ್ ಡ್ರೈವ್ ಸಂಬಂಧ ರಾಜಕೀಯ ಜಟಾಪಟಿಯೂ ಜೋರಾಗಿಯೇ ಇತ್ತು. ಹೀಗಿರುವಾಗ ಪೆನ್ ಡ್ರೈವ್ ಪ್ರಕರಣ ಮತ್ತೊಂದು ಮಗ್ಗಲಿಗೆ ವಾಲಿದೆ. ಪೆನ್ ಡ್ರೈವ್ ಕೇಸ್ ಬಿಜೆಪಿ ಅಂಗಳಕ್ಕೆ ಹೋಗಿ ಬಿದ್ದಿದೆ. ಪ್ರಜ್ವಲ್ ಪೆನ್ ಡ್ರೈವ್ ವಿಡಿಯೋ ಹಂಚಿಕೆ ಆರೋಪದಡಿ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಮತ್ತು ಕಚೇರಿ ಸಿಬ್ಬಂದಿಗೆ ಎಸ್ಐಟಿ ಕೆಡ್ಡಾ ತೋಡಿದೆ. ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಲಿಖಿತ್ ಗೌಡ, ಕಚೇರಿ ಸಿಬ್ಬಂದಿ ಚೇತನ್ನನ್ನ ವಿಡಿಯೋ ಹಂಚಿಕೆ ಆರೋಪದಡಿ ಬಂಧಿಸಲಾಗಿದೆ. ಆರೋಪಿಗಳಿಬ್ಬರನ್ನ ಅವರ ನಿವಾಸಕ್ಕೆ ಕರೆದೊಯ್ದು ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಮತ್ತಿಬ್ಬರು ಆರೋಪಿಗಳಾದ ನವೀನ್ ಗೌಡ ಮತ್ತು ಪುಟ್ಟರಾಜುಗೆ ಹುಡುಕಾಟ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮುಂದುವರೆದಿದೆ. ಲಿಖಿತ್ ಗೌಡ ಹಾಗೂ ಚೇತನ್ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸಿದ ಬಳಿಕ ಎಸ್ಐಟಿ ಅಧಿಕಾರಿಗಳು ಇಬ್ಬರನ್ನ ಹಾಸನದ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರು ಇಬ್ಬರಿಗೂ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿದ್ದಾರೆ. ಮೇ 25ರವರೆಗೆ ಎಚ್ಪಿ ಲಿಖಿತ್ ಗೌಡ, ಚೇತನ್ಗೆ ಜೈಲೇ ಗತಿ ಆಗಿದೆ. ನವೀನ್ ಗೌಡ ಫೇಸ್ಬುಕ್ನಿಂದ ಮತ್ತೊಂದು ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಏಪ್ರಿಲ್ 20ರಂದು ರಸ್ತೆಯಲ್ಲಿ ಪೆನ್ ಡ್ರೈವ್ ಸಿಕ್ಕಿತ್ತು. ಪೆನ್ ಡ್ರೈವ್ ಅನ್ನ ಏಪ್ರಿಲ್ 21ರಂದು ಅರಕಲಗೂಡು ಜೆಡಿಎಸ್ ಶಾಸಕ ಎ ಮಂಜು ಅವರಿಗೆ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಕೊಟ್ಟಿದ್ದಾಗೆ ನವೀನ್ ಗೌಡ ಹೆಸರಿನ ಫೇಸ್ಬುಕ್ ಅಕೌಂಟ್ನಿಂದ ಪೋಸ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಇರುವ ಮಹಾನ್ ನಾಯಕ ಅರಕಲಗೂಡು ಶಾಸಕರೇ ಇರಬಹುದು ಅಂತ ಬರೆಯಲಾಗಿದೆ. ನವೀನ್ ಗೌಡ ಫೇಸ್ಬುಕ್ ಬರಹದಲ್ಲಿ ಯಾವಾಗ ಎ ಮಂಜು ಹೆಸರು ಕೇಳಿಬಂತು. ಈ ಆರೋಪಕ್ಕೆ ಶಾಸಕ ಎ ಮಂಜು ಸ್ಪಷ್ಟನೆ ಕೊಡೋಕೆ ಮುಂದಾದ್ರು. ನವೀನ್ ಗೌಡ ಯಾರು ಏನು ಅಂತ ಗೊತ್ತಿಲ್ಲ. ನವೀನ್ ಗೌಡ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ದಾಖಲಿಸ್ತೇನೆ. ಇಂಥ ನೀಚ ರಾಜಕಾರಣ ನಾನು ಎಂದಿಗೂ ಮಾಡಿಲ್ಲ ಅಂತ ಗರಂ ಮಾತ್ರು. ಅಲ್ಲ, ಅದೇನಾರು ಬರ್ಲಿರಿ, ಅವನ್ನ ಮೊದಲನೇದಾಗಿ ಅವ್ನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ನನಗೆ ಕೊಟ್ಟಿಲ್ಲ, ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆನ್ ಡ್ರೈವ್ ಹಂಚಿದ್ದೀನಿ ಅಂತ ಒಪ್ಕೊಂಡಂಗೆ ಆಯ್ತು ತಾನೆ. SIT ಕೂಡಲೇ ಬಂಧಿಸ್ಬೇಕಲ್ಲ. ಅಲ್ಲ, ದೂರಿದೆ, ಆರೋಪಿ ಆಗಿದ್ದಾನೆ, ಅಬ್ಸ್ಟ್ಯಾಂಡಿಂಗ್ ಇದ್ದಾನೆ ಅಂದಮೇಲೆ ಯಾರ್ಯಾರನ್ನೋ ಹಿಡಿತಾರೆ, ಇವನು ಹಿಡಿಯೋಕ್ಕಾಗಲ್ವಾ? ಯಾಕೆ ಹಿಡಿಬಾರ್ದು? ಇಲ್ಲಿ ಏನೋ ಪಿತೂರಿ ನಡೀತಾ ಇದೆ, ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ದ್ವೇಷದ ರಾಜಕಾರಣ ನಡೀತಾ ಇದೆ, ಅದು ಆಗ್ಬಾರ್ದು. ಒಂದ್ ಕಡೆ ಎಚ್ಡಿ ರೇವಣ್ಣ ಜೈಲು ಪಾಲಾಗಿದ್ರು, ಮತ್ತೊಂದು ಕಡೆ ಮಗ ಪ್ರಜ್ವಲ್ ಮಾತ್ರ ಪತ್ತೆಯಿಲ್ಲ. ಪ್ರಜ್ವಲ್ ಭಾರತಕ್ಕೆ ಇಂದು ಬರಬಹುದು, ನಾಳೆ ಬರಬಹುದು ಅಂತಿರುವ ಹೊತ್ತಲ್ಲೇ ಮೇ 15ಕ್ಕೆ ಬುಕ್ ಆಗಿದ್ದ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಜೈಲಲ್ಲಿರೋ ರೇವಣ್ಣ ಇಂದು ಬೇಲ್ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ರೇವಣ್ಣ ಜಾಮೀನು ಭವಿಷ್ಯ ಏನಾಗುತ್ತೆ ನೋಡಿಕೊಂಡು ಪ್ರಜ್ವಲ್ ರೇವಣ್ಣ ರಿಟರ್ನ್ ಆಗೋ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದೇವೆ. ಎಸ್ಐಟಿ ಅಧಿಕಾರಿಗಳು ವಿದೇಶಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇಂಟರ್ಪೋಲ್ನವರು ಅಧಿಕಾರಿಗಳಿಗೆ ಮಾಹಿತಿ ನೀಡಲಿದ್ದಾರೆ ಅಂತ ಹೇಳಿದ್ರು. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಎಸ್ಐಟಿ ತನಿಖೆ ದಿಕ್ಕು ತಪ್ಪುತ್ತಿದೆ ಎಂದಿರೋ ಬಸವರಾಜ ಬೊಮ್ಮಾಯಿ, ಅಶೋಕ್ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನು ವಿಚಾರಣೆ ಒಳಗೆ ಬಿಟ್ಟಾಗಲೇ ಸಂಪೂರ್ಣ ತನಿಖೆ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತಾ ಇರೋದು CBI ಕೊಟ್ಟುಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ. ಇಲ್ಲಿ CBI ತನಿಖೆ ಆಗಬೇಕು. CBI ತನಿಖೆ, ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರಿದ್ದಾರೋ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನು CBI ತನಿಖೆಗೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸಿಬಿಐಗೆ ಕೊಡಬೇಕು ಅನ್ನೋ ಬಿಜೆಪಿ ಆಗ್ರಹಕ್ಕೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ,
ಸಿಐಡಿಗೆ ಕೊಡಿ ಅಂತ ಕೇಳಲು ಬಿಜೆಪಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ್ದಾರೆ. ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸಿಬಿಐ ಕೊಡಿ, ಸಿಬಿಐ ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಸಿಬಿಐ ಕೊಡೋ ಅಂತ ಕೇಸ್ಗಳು ಕೊಡೋಣ, ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅವ್ರ ಪೊಲೀಸ್ SIT ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ನಮ್ಮ ಪೊಲೀಸ್ನವ್ರ ಕಲೆ ಮಾಡಿಸ್ತೀವಿ.